ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬೆಳಿಗ್ಗೆ 6 ಗಂಟೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನು ವಿಶೇಷ ಅಂದರೆ ಮೈಸೂರಲ್ಲಿ ಎಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಚಾಮುಂಡಿ ಹಬ್ಬ ಪ್ರತಿಯೊಬ್ಬರೂ ಮಾಡ್ತಾರೆ. ಹಾಗೆ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಎಲ್ಲ ಈಕ್ವಲ್ ಮಾಡಿಕೊಂಡು ಪ್ರತಿ ವರ್ಷ ಮಾಡ್ತಾರೆ. ಅಮೌಂಟ್ ಅಂದರೆ ಇಷ್ಟಿಷ್ಟು ಹಾಕ್ಕೊಂಡು ಇಷ್ಟಿಷ್ಟು ಮಾಡ್ತೀವಿ ಅಂತ ಹೇಳಿ. ಆ್ಯಂಡ್ ಅದನ್ನು ನಾವು 5 ವರ್ಷದಿಂದ ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ಇವತ್ತು ಮಾಡ್ತಾಯಿದ್ವಿ. ನಾವು ಮೊದಲನೇ ಆಷಾಢದಲ್ಲೇ ಮಾಡಿಬಿಟ್ಟಿದ್ವಿ. ತುಂಬ ಹಳೆ ವ್ಲಾಗ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 1 ಮಂತೇ ಆಯಿತು ಈ ವ್ಲಾಗ್ ಮಾಡಿ. ನನಗೆ ಅಪ್ಲೋಡ್ ಮಾಡೋಕ್ಕೆ ಟೈಮೇ ಇರಲಿಲ್ಲ, ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ನನ್ನ ಹಸ್ಬೆಂಡ್ ರಾತ್ರಿಯೇ ಎಲ್ಲ ಐಟಮ್ಸ್ ಏನೇನು ಬೇಕು, ದಿನಸಿ, ತರಕಾರಿ, ಸೊಪ್ಪು ಎಲ್ಲನೂ ತಂದಿಟ್ಟಿದ್ರು. ಮತ್ತು ಬೆಳಿಗ್ಗೆ ಪ್ರತಿ ವರ್ಷ ನಮ್ಮ ಮನೆಯಲ್ಲೇ ಪ್ರತಿಯೊಂದು ಅದಕ್ಕೆ ಏನು ಮಾಡೋದು, ತರಕಾರಿ ಕಟ್ ಮಾಡೋದಾಗಲಿ ಇಲ್ಲಾಂದರೆ ಅದಕ್ಕೇನೆ ರೆಡಿ ಮಾಡಿಕೊಡ್ಬೇಕು ಅಂದ್ರೂ ಅದು ನಮ್ಮ ಮನೇಲೇ ಮಾಡೋದು. ಅದೇ ಪ್ರತಿ ವರ್ಷದ ಥರನೇ ಈ ವರ್ಷವೂ ಹಂಗೆ ಮನೇಲೆಲ್ಲ ರೆಡಿ ಮಾಡಿಕೊಟ್ಬಿಟ್ಟು. ಆ್ಯಂಡ್ ಈ ಸಲ ಮಗು ಇರೋದ್ರಿಂದ ಸ್ವಲ್ಪ ಟೈಮ್ ಕೂಡ ಆಯಿತು, ಮತ್ತು ಸ್ವಲ್ಪ ಹಿಂಸೆನೂ ಆಗ್ತಾಯಿತ್ತು. ಪಾಪುಜು ಮುಂದೆ ಸ್ವಲ್ಪ ಈರುಳ್ಳಿ ಎಲ್ಲ ಕಟ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಅದರಿಂದ ಅಂದರೆ ನಮ್ಮ ಅತ್ತೆ ಅಂದರೆ ನಮ್ಮ ಮನೇಲಿ ಬಾಡಿಗೆಗಿದ್ದಾರಲ್ಲ ನೇಬರ್ಸು, ಅವ್ರನ್ನೆಲ್ಲ ಸ್ವಲ್ಪ ಕರ್ಕೊಂಡು ಹೆಲ್ಪ್ ಮಾಡಿಸ್ಕೊಂಡ್ವಿ. ಅದಾದಮೇಲೆ ಅದೆಲ್ಲ ಆಗಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಅಪ್ ಆದಮೇಲೆ ಪೂಜೆ ಎಲ್ಲ ಮುಗಿಸಿ ಫಸ್ಟು ಮತ್ತು ನಾನು ರೆಡಿಯಾಗಿ ಪಾಪುನ ರೆಡಿ ಮಾಡಿಕೊಂಡು ಆಮೇಲೆ ಬಂದೆ ಇಲ್ಲಿ ಪೂಜೆ ಹತ್ರ. ಇನ್ನೂ ರೆಡಿ ಮಾಡ್ತಾಯಿದ್ರು. ಇನ್ನು ಪ್ರಸಾದ ಒಂದು ನೈವೇದ್ಯಕ್ಕೆ ಇಡಬೇಕಿತ್ತು ಅಷ್ಟೇ. ಇನ್ನು ಆಲ್ಮೋಸ್ಟ್ ಪೂಜೆಗೆಲ್ಲ ರೆಡಿಯಾಗಿತ್ತು. ಪ್ರಸಾದ ಇಟ್ಟು ಪೂಜೆ ಮಾಡಿಸಿ ಇನ್ನು ಬಂದವ್ರ ಕೈಲಿ ಆಮೇಲೆ ಪೂಜೆಗೆ ತಂದಿರ್ತಾರಲ್ಲ, ಪೂಜೆಗಳು ಮಾಡಿ ಎಲ್ಲ ಆದಮೇಲೆ ಪ್ರಸಾದ ಹಂಚ್ಬೇಕಿತ್ತು. ಹಾಗೂ ಸ್ವಲ್ಪ ಮಳೆ ಹನಿ ಆಗ್ತಿದ್ದು. ಪ್ರತಿ ವರ್ಷವೂ ಇದೇ ಥರ ನಾವು ಪೂಜೆ ಮಾಡಬೇಕಾದ್ರೆ ಮಳೆ ಬಂದೇ ಬರುತ್ತೆ. ಆಷಾಢದಲ್ಲಿ ಪ್ರತಿ ವಾರವೂ ಇದೇ ಆಗುತ್ತೆ. ಅಂತೂ ಪ್ರಸಾದ ರೆಡಿ ಆಯಿತು. ಇವಾಗ ತಂದು ನೈವೇದ್ಯಕ್ಕೆ ಇಟ್ಬಿಟ್ಟು ಪೂಜೆ ಮಾಡಬೇಕಿತ್ತು ಅಷ್ಟೇ. ಬರ್ತಾಯಿದ್ರು. ಇವಾಗ ಸದ್ಯಕ್ಕೆ ಮಳೆ ಅಂತೂ ಸಿಕ್ಕಾಪಟ್ಟೆ ಜೋರಾಯಿತು. ಇನ್ನು ಪ್ರಸಾದ ಹಂಚೋ ತನಕ ಸ್ವಲ್ಪ ಲೇಟೇ ಆಗಿಬಿಡುತ್ತೆ ಏನೋ, ಇಷ್ಟು ಮಳೆ ಬರ್ತಾಯಿದೆ ಅಲ್ವಾ, ಯಾರಿಗೂ ವೆಹಿಕಲ್ಸ್ ನಿಲ್ಲಿಸಲ್ಲ ಅಂತ ಅಂದ್ಕೊಂಡಿದ್ವಿ. ಸದ್ಯಕ್ಕೆ ಫಸ್ಟು ಪೂಜೆ ಮಾಡೋಣ ಅಂತೇಳಿ ಮಾಡ್ತಾಯಿದ್ರು. ಆ ತಾಯಿ ಚಾಮುಂಡೇಶ್ವರಿ ಪ್ರತಿಯೊಬ್ಬರಿಗೂ ಆಯುಷ್ಯ ಕೊಟ್ಟು ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಆ ತಾಯಿ ಇರೋದ್ರಿಂದನೇ ಅಲ್ವಾ ಪ್ರತಿಯೊಬ್ಬರೂ ಇರೋದು. ಅಂತೂ ಪೂಜೆ ಸ್ಟಾರ್ಟ್ ಮಾಡಿದ್ರು. ಈಗ ಪೂಜೆ ಮುಗಿಸಿ ಇನ್ನು ಪ್ರಸಾದ ಹಂಚೋಕೆ ಹೊರಡ್ತಾರೆ ಅವರು. ನಾವು ಇನ್ನೇನಿದ್ರೂ ಬಂದವರಿಗೆ ಇಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಟ್ಟು ನೈವೇದ್ಯ ಕಟ್ಟಿ ಕಳಿಸ್ಬೇಕಿತ್ತು. ಇನ್ನು ಪ್ರಸಾದ ಅವರು ಕೊಟ್ಕೊತಿದ್ರು. ಸರಿ ಅಂತೇಳಿ ಪ್ರಸಾದ ಹಂಚೋಕೆ ಸ್ಟಾರ್ಟ್ ಮಾಡಿದ್ರಲ್ವ, ತುಂಬ ಜೋರು ಮಳೆ ಬಂತು. ನಾವು ಎಲ್ಲಿ ಜನನೇ ಬರೋದಿಲ್ವ ಅಂದ್ಕೊಂಡಿದ್ವಿ. ಪ್ರಸಾದ ಅಂತೂ ಫುಲ್ ಖಾಲಿ ಆಯಿತು. ನಮಗೂ ಖುಷಿ ಆಯಿತು, ಮಾಡಿದ್ದಕ್ಕೂ ತೃಪ್ತಿ ಆಯಿತು. ಸರಿ ಅಂತ ಇವಾಗ ಈ ವ್ಲಾಗ್ನ ಸದ್ಯಕ್ಕೆ ಏನು ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ತನಕ ಟೇಕ್ ಕೇರ್, ಬಾಯ್.